ITI ತುಂಬ ಜನಕ್ಕೆ ಆಸೆ ಇರುತ್ತೆ ITI ಮಾಡಬೇಕು ಅಂತಂದ್ಬಿಟ್ಟು. ಸೊ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಆಯುಕ್ತರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಆರ್ ರಾಗಪ್ರಿಯ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ, ಸ್ವಾಗತ. ಮೇಡಮ್, ಆರಂಭದಿಂದಲೂ ಕೂಡ ನಾವು ನೋಡ್ಕೊಂಡ್ ಬಂದಿದ್ದೀವಿ ITI ಅಂತಂದ್ರೆ ತುಂಬಾ ಜನ ITI ಮಾಡಿದಂಥವರೆಲ್ಲ ಒಂದು ಅರ್ಥದಲ್ಲಿ ಲೈಫಲ್ಲಿ ಸೆಟ್ಲೇ ಆಗ್ಬಿಟ್ಟಿರ್ತಾರೆ, ಆಯ್ತಾ. ಈಗಲೂ ಕೂಡ ಡಿಮಾಂಡ್ ಮುಂದುವರಿತಾನೆ ಇದೆ. ಅದು ಯಾಕೆ, ಹೇಗೆ, ಇವಾಗ ಡಿಮಾಂಡ್ ಹೇಗಿದೆ ಅಂತ ಒಂದು ಆರಂಭದ ಮಾಹಿತಿ ಕೊಡ್ಬೋದಾ ಮೇಡಮ್? ಖಂಡಿತ. ಸೊ ನಮ್ಮ ITI ಸ್ಟೂಡೆಂಟ್ಸ್ಗೆ ಅವಕಾಶ ಏನಿದೆ ಅಂತ ಹೇಳಕ್ ಮುಂಚೆ ITI ಯಾರ್ಯಾರು ತಗೋಬಹುದು ಅಂತ ನಾನು ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸೊ SSLC ಯಾವ ಸ್ಟೂಡೆಂಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ, ತೇರ್ಗಡೆ ಆಗಿದ್ದಾರೆ, ಅವರು ಎಲ್ಲರೂ ಕೂಡ ITIಗೆ ಎಲಿಜಿಬಿಲಿಟಿ ಆಗ್ತಾರೆ. ಸೊ ನಮ್ಮಲ್ಲಿ ನೀವು ಕಾಮನ್ ಕೋರ್ಸಸ್ ಯಾವುದು ಅಂತ ನೋಡಿದ್ರೆ ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್, AC ಟೆಕ್ನಿಷಿಯನ್, ಈ ತರ ಕೋರ್ಸಸ್ ಇದೆ. ನೀವು ಕಾಮನ್ ಆಗಿ ನೀವು ಎಲ್ಲಿ ಬೇಕಾದ್ರೂ ನೋಡಿದ್ರು ITI ಮುಗಿಸಿ ಯಾವ ಹುಡುಗರು ಹೊರಗಡೆ ಬರ್ತಾರೆ ಅವ್ರಿಗೆ ಇಮಿಡಿಯೇಟ್ಲಿ ಪ್ಲೇಸ್ಮೆಂಟ್ ಅವಕಾಶ ಸಿಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನೀವು AC ಟೆಕ್ನಿಷಿಯನ್ ಅಂತ ತಗೊಂಡ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ AC ಟೆಕ್ನಿಷಿಯನ್. ಅದೇ ತರ ಸೋಲಾರ್ ಟೆಕ್ನಿಷಿಯನ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ITI ಮುಗಿಸಿ ಬರೋ ಹುಡುಗರು ಮತ್ತು ಹುಡುಗಿಯರು ಎಲ್ಲರಿಗೂ ಕೂಡ ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತುಂಬಾ ಅವಕಾಶಗಳಿದೆ. ನಮ್ಮ ದೇಶದಲ್ಲಿ ಮತ್ತು ವಿದೇಶ ದೇಶದಲ್ಲಿ ಕೂಡ ತುಂಬಾ ಅವಕಾಶ ಇರೋ ಕಾರಣ ITI ಇಸ್ ಮಚ್ ಇನ್ ಡಿಮ್ಯಾಂಡ್. ಹಾಗಾದ್ರೆ ಈಗ ರಾಜ್ಯದಲ್ಲಿರ್ತಕ್ಕಂಥ ITIಗಳ ವಿವರ ಒಂದು ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ಬೋದಾ ಮೇಡಮ್? ಖಂಡಿತ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 270 ಗವರ್ಮೆಂಟ್ ITIs ಇದೆ ಮತ್ತು ಏಡೆಡ್ ITIs, ಅನುದಾನಿತ ITIs ಅಂತ ನೋಡಿದಾಗ 192 ಇದೆ. ಇದು ಅಲ್ಲದೆ 1031 ಪ್ರೈವೇಟ್ ITIಗಳು ಕೂಡ ಇದೆ. ಸೊ ಸುಮಾರು ITIಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ. ಅದರಲ್ಲಿ ಮಹಿಳೆಯರಿಗೂ ಗರ್ಲ್ಸ್ಗೂ ಸಪರೇಟ್ ಇದೆ. ಖಂಡಿತ. ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ 22 ITIಗಳಿದೆ. 19 ಜಿಲ್ಲೆಗಳಲ್ಲಿ ಇದೆ. ಸೊ ಇದನ್ ಮುಖಾಂತರ ಯಾವಾಗ್ಲೂ ಏನಾಗುತ್ತೆ, ನಮ್ಮ ITI ಸೆಟಪ್ ಫಾರ್ ಎಕ್ಸಾಂಪಲ್ ಯಾವ ಟ್ರೇಡ್ಸ್, ಫಿಟ್ಟರ್ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತ ನೋಡುವಾಗ ಮಹಿಳೆಯರಿಗೆ ಒಂದು ಭಯ ಇರ್ತದೆ, ಇದೆಲ್ಲ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರೀಸ್ ಇದೆ, ಇದರಲ್ಲಿ ನಮ್ಗೆ ಕೆಲಸ ಮಾಡಕ್ ಆಗಲ್ಲ, ಇಲ್ಲ ಇದಕ್ಕೆ ತುಂಬಾ ಸ್ಟ್ರೆಂತ್ ಬೇಕಾಗುತ್ತೆ, ಇಂತ ಒಂದು ಮಿಸ್ಕನ್ಸೆಪ್ಷನ್ಸ್ ಇರ್ತದೆ. ಅದನ್ನು ನಾವು ಸ್ವಲ್ಪ ಸರಿಪಡಿಸಕ್ಕೆ ಮತ್ತು ಮಹಿಳೆಯರಿಗೆ ಕೂಡ ನೀವು ಕೂಡ ಬಂದು ITIಲಿ ಸೇರಿ ಬಹಳ ಸಕ್ಸಸ್ಫುಲ್ ಆಗಿ ಒಂದು ನಿಮ್ಗೆ ಒಂದು ಕೆರಿಯರ್ ಆಪರ್ಚುನಿಟಿ ಸಿಗ್ತದೆ ಅಂತ ತೋರ್ಸೋದಕ್ಕೆ ನಾವು 26 ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ವಿಮೆನ್ಸ್ ITIs ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದಲ್ಲದೆ ನಮ್ಮಲ್ಲಿ ಇರುವ ಎಲ್ಲ ITIs ಅಲ್ಲಿ ಕೂಡ 33% ವುಮೆನ್ಸ್ ರಿಸರ್ವೇಶನ್ ಇದೆ. ಸೊ ಮಹಿಳೆಯರಿಗೆ ಸಾಕಷ್ಟು ಅವಕಾಶ ಇದೆ ITIಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ. ಸೀಟ್ಸ್ ನೋಡ್ತಾ ಹೋದ್ರೆ, ನಂಬರ್ ಆಫ್ ಸೀಟ್ಸ್ ನೋಡ್ತಾ ಹೋದ್ರೆ ಸಾಕಷ್ಟು ಸೀಟ್ಗಳು ಲಭ್ಯತೆ ಇದೆಯಾ ಎಲ್ಲಾ ಕಾಲೇಜುಗಳಲ್ಲೂ? ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ಸ್ ಕೊಡ್ಬೋದು? ಖಂಡಿತ. ಸೊ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ITIಗಳಂತ ನೋಡಿದ್ರೆ ಸುಮಾರು 58,000 ಸೀಟ್ಸ್ ಲಭ್ಯ ಇದೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುವ ITIಗಳು ನೋಡಿದ್ರೆ 54,000 ಸೀಟ್ಸ್ ಲಭ್ಯ ಇದೆ. ಸೊ 1 ಲಕ್ಷಕ್ಕೂ ಹೆಚ್ಚಿನ ಸೀಟ್ಸ್ ಇವಾಗ ಕರ್ನಾಟಕದಲ್ಲಿ ಲಭ್ಯ ಇವೆ. ಓಕೆ, ಹಾಗಾದ್ರೆ ಈಗ ITI ನಲ್ಲಿ ಲಭ್ಯ ಇರತಕ್ಕಂತ ವೃತ್ತಿಗಳು ಹಾಗೂ ವಿವರ, ಇದರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ನಮ್ಗೆ ITI ಕೋರ್ಸ್ ಅಂತ ನೋಡಿದಾಗ 2 ಟೈಪ್ ಆಫ್ ಕೋರ್ಸಸ್ ಇದೆ. ಒಂದು ವರ್ಷ ಕೋರ್ಸ್ ಹಾಗೂ 2 ವರ್ಷ ಕೋರ್ಸ್. ಸೊ 1 ವರ್ಷ ಕೋರ್ಸ್ ಸುಮಾರು 26 ಇದೆ ಮತ್ತು 2 ವರ್ಷ ಕೋರ್ಸ್ 14 ಇದೆ. ಸೊ ಒಟ್ಟು 44 ಟ್ರೇಡ್ಗಳು ನಮ್ಮ ITI ಎಲ್ಲಾ ಕಡೆನೂ ಇದೆ. ಓಕೆ, ಇನ್ನು ವಿದ್ಯಾರ್ಹತೆ ಅಂತ ಬಂದಾಗ ITI ಜಾಯ್ನ್ ಆಗೋದಕ್ಕೆ ಏನ್ ವಿದ್ಯಾರ್ಹತೆ? ಸೊ ನಮ್ಮ ITI ಜಾಯ್ನ್ ಮಾಡಿದಾಗ 2 ತರ ವಿದ್ಯಾರ್ಹತೆ ಇದೆ. 8ನೇ ತರಗತಿ ಕಂಪ್ಲೀಟ್ ಮಾಡಿ 10th ಫೇಲ್ ಆಗಿರೋ ಸ್ಟೂಡೆಂಟ್ಸ್ಗೂ ಒಂದು ಅವಕಾಶ ಇದೆ. ಕಂಪ್ಲೀಟ್ ಆಗಿ 10th ಫೇಲ್ ಆಗಿರೋರಿಗೆ ಕೂಡ ಶೀಟ್ ಮೆಟಲ್ ವೆಲ್ಡರ್ ಅಂತ ಇದೆ, ಕಾರ್ಪೆಂಟ್ರಿ ಇದೆ, ಇಂಥ ಕೋರ್ಸಸ್ ಅವ್ರು ಹೋಗ್ಬೋದು. ಅಥವಾ 10th ಕಂಪ್ಲೀಟ್ಲಿ ಪಾಸ್ ಆಗಿ ಬಂದಿರೋ ಸ್ಟೂಡೆಂಟ್ಸ್ಗೆ ನಮ್ಮ ಕನ್ವೆನ್ಷನಲ್ ಡೆಸಿಗ್ನೇಟೆಡ್ ಕೋರ್ಸಸ್ ಇದೆ. ಯಾವ್ದಂದ್ರೆ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, AC ಟೆಕ್ನಿಷಿಯನ್, ಇಂಡಸ್ಟ್ರಿಯಲ್ ರೋಬೋಟಿಕ್ಸ್, ಅಡ್ವಾನ್ಸ್ CNC ಮಷೀನಿಂಗ್ ಅಂತ ಈಗ ನಮ್ಮ ಇಂಡಸ್ಟ್ರೀಸ್ಗೆ ಬೇಕಾಗಿರೋ ಹೊಸ ಕೋರ್ಸಸ್ ಕೂಡ ನಾವು ಈ ವರ್ಷ ಸೇರ್ಪಡೆ ಸ್ಟಾರ್ಟ್ ಮಾಡಿದ್ದೇವೆ. ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ ಕೇಳೋದು, ಅಯ್ಯೋ ಎಷ್ಟಾಗ್ಬಿಡುತ್ತಪ್ಪ ಶುಲ್ಕ, ಫೀಸ್ ಎಷ್ಟು ಇದೆ, ತುಂಬಾ ಆಗುತ್ತೆ, ನಮ್ ಕೈಲಿ ಅಫೋರ್ಡ್ ಮಾಡಕ್ ಆಗಲ್ಲ ಅಂತೆಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಬಿಡ್ಬೋದಾ? ಖಂಡಿತ. ಈ ಫೀಸ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಕಾಗುದಿಲ್ಲ. ಯಾಕಂದ್ರೆ ನಮ್ಮ ಟ್ರೇಡ್ಸ್ ನೀವು ನೋಡಿದಾಗ ನಮ್ಮ ಗವರ್ಮೆಂಟ್ ITIದಲ್ಲಿ ಫೀಸ್ ಇರುವುದು ಬರೀ 1,200 ರೂಪಾಯಿ ಒಂದು ವರ್ಷಕ್ಕೆ, ಮತ್ತು ನಮ್ಮ ಏಡೆಡ್ ITIs ಅಲ್ಲಿ 2,400 ರೂಪಾಯಿ. ಸೊ ಬಹಳ ಸಬ್ಸಿಡೈಸ್ಡ್ ಫೀಸ್ ಇದೆ. ಸೊ ಯಾರು ಕೂಡ ಫೀಸ್ ಬಗ್ಗೆ ದೇ ಡು ನಾಟ್ ಹ್ಯಾವ್ ಟು ಹ್ಯಾವ್ ಎನಿ ಅಪ್ರಿಹೆನ್ಷನ್. ಡೆಫಿನೆಟ್ಲಿ. ITI ಸೇರ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ಅಂತ ಏನಾದ್ರು ಬರುತ್ತಾ ಮೇಡಮ್? ಅದಕ್ಕೆ ಆ ತರದ ಏನಾದ್ರು ರೂಲ್ಸ್ ಇದೆಯಾ? 14 ವರ್ಷ ಮೇಲ್ಪಟ್ಟ ಹುಡುಗಿಯರು ಮಾತ್ರ ಇದಕ್ಕೆ ಜಾಯಿನ್ ಮಾಡಬಹುದು. ಅಪ್ಪರ್ ಏಜ್ ಲಿಮಿಟ್ ಇಲ್ಲ.
ಎಷ್ಟು ವರ್ಷ ಇದ್ರೂ ಕೂಡ ನೀವು ಯಾವ ವಯೋಮಾನದವ್ರು ಬೇಕಾದ್ರೂ ಅಡ್ಮಿಷನ್ ಆಗ್ಬೋದು, 14 ವರ್ಷ ಮೇಲ್ಪಟ್ಟವರು ಅಷ್ಟೇ. ಓಕೆ, ಇನ್ನು ಇದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರವೇಶ? ಸೊ ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಈಗ ಕಂಪ್ಲೀಟ್ ಆಗಿದೆ. ಈಗ ವಾಕ್ ಇನ್ ಪ್ರಾಸೆಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬ ಸ್ಟೂಡೆಂಟ್ ITI ಅಲ್ಲಿ ಅಡ್ಮಿಷನ್ ಮಾಡಬೇಕಂದ್ರೆ ಜಸ್ಟ್ ITI ಗೆ ವಾಕ್ ಇನ್ ಮಾಡಿ ಈ ದಾಖಲಾತಿಗಳನ್ನು ಕೊಡಬೇಕು. ಯಾವ್ದಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಕೊಡಬೇಕು. ಆಮೇಲೆ ಅವ್ರದ್ದು 5 years ಈ ಕರ್ನಾಟಕದಲ್ಲಿ ಓದಿದಾರಂತ ಅದೊಂದು ಸರ್ಟಿಫಿಕೇಟ್ ಕೊಡಬೇಕು, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಈ ಒಂದು ದಾಖಲಾತಿಗಳು ಕೊಟ್ರೆ ಖಂಡಿತ ವಿ ವಿಲ್ ಕನ್ಸಿಡರ್ ದೆಮ್ ಫಾರ್ ಅಡ್ಮಿಷನ್. ಪಠ್ಯಕ್ರಮ ಅಂತ ಬರುತ್ತೆ, ಸಿಲೆಬಸ್ ಟೈಪ್ಸ್ ಯಾವ ತರ ಮೇಡಮ್ ITI ನಲ್ಲಿ? ನಮ್ಮ ITI ಸಿಲೆಬಸ್ ಅಂದ್ರೆ ನಾನು ಪ್ರೀವಿಯಸ್ಲಿ ಮೆನ್ಷನ್ ಮಾಡಿದಾಗ 1 ವರ್ಷ ಕೋರ್ಸಸ್ ಇದೆ, 2 ವರ್ಷ ಕೋರ್ಸಸ್ ಇದೆ. ಸೊ ವಿ ಹ್ಯಾವ್ ಎಂಜಿನಿಯರಿಂಗ್ ಕೋರ್ಸಸ್ ಅಂತ ಇರ್ತದೆ ಮತ್ತು ನಾನ್ ಎಂಜಿನಿಯರಿಂಗ್ ಕೋರ್ಸಸ್ ಅಂತ ಕೂಡ ಇದೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಲುಕ್ ಅಟ್ ITI ಗೆ ವಿಸಿಟ್ ಮಾಡಿ ಯಾವ ಕೋರ್ಸಸ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅವರು ನೋಡ್ಬಿಟ್ಟು ದ ಸ್ಟೂಡೆಂಟ್ಸ್ ಕ್ಯಾನ್ ಸೆಲೆಕ್ಟ್. ನಮಗೆ ಫ್ಯೂಚರ್ ಕರಿಯರ್ ಅಲ್ಲಿ ನಾವು ಎಲೆಕ್ಟ್ರಿಷಿಯನ್ ಆಗಬೇಕಾ ಅಥವಾ ಡ್ರೆಸ್ ಮೇಕಿಂಗ್ ಅಲ್ಲಿ, ಮೆನಿ ಆಫ್ ದ ಸ್ಟೂಡೆಂಟ್ಸ್, ಗರ್ಲ್ ಸ್ಟೂಡೆಂಟ್ಸ್ ಆಲ್ಸೋ ಆರ್ ಇಂಟ್ರೆಸ್ಟೆಡ್ ಇನ್ ಡ್ರೆಸ್ ಮೇಕಿಂಗ್. ಸೊ ಅದರಲ್ಲಿ ಹೋಗ್ಬೇಕಾ ಅಥವಾ ಕಾರ್ಪೆಂಟ್ರಿ ಮಾಡಬೇಕಾ ಅಂತ ದೇ ಕ್ಯಾನ್ ಲುಕ್ ಅಟ್ ದ ಕೈಂಡ್ ಆಫ್ ಟ್ರೇಡ್ ಅಂಡ್ ಡಿಸೈಡ್. ITI ಹೋದ್ಮೇಲೆ ದೇ ಕ್ಯಾನ್ ಮೇಕ್ ಅ ಡಿಸಿಷನ್ ಆನ್ ಯಾವ ಟೈಪ್ ಆಫ್ ಕೋರ್ಸ್ ಚೂಸ್ ಮಾಡಬೇಕು ಅಂತ. ಓಕೆ, ITI ನಲ್ಲಿ ಇನ್ನು ಪರೀಕ್ಷಾ ಪದ್ಧತಿ, ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗಿರುತ್ತೆ? 1 year ಮತ್ತು 2 year ಕೋರ್ಸಸ್ ಎರಡಕ್ಕೂ ಕೂಡ ದೇರ್ ಇಸ್ ಅ ಎಕ್ಸಾಮಿನೇಷನ್ ಪ್ರಾಸೆಸ್ ಇದೆ. ದೇರ್ ಇಸ್ ಅ ಥಿಯರಿ ಎಕ್ಸಾಮಿನೇಷನ್ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಇದೆರಡು ಮುಗಿದ ಮೇಲೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ NTC ಸರ್ಟಿಫಿಕೇಟ್ ಅಂತ ಅವ್ರಿಗೆ ಸಿಗ್ತದೆ. ವಿತ್ ದಿಸ್ NTC ಸರ್ಟಿಫಿಕೇಟ್ ಅವರು ಯಾವ ಒಂದು ಇಂಡಸ್ಟ್ರಿಗೂ ಕೂಡ ಅಪ್ಲೈ ಮಾಡಬಹುದು ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್. ಅಕಾಡೆಮಿಕ್ ಇಯರ್ ಬಿಗಿನಿಂಗ್ ಅಂಡ್ ಎಂಡಿಂಗ್ ಆ ತರದ್ದು ಇರುತ್ತೆ ಸಾಮಾನ್ಯ. ಈಗ ಜೂನ್ ಟು ಏಪ್ರಿಲ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಲ್ಲ, ಆ ತರ ಇದೆಯಾ ಮೇಡಮ್? ಸೊ ನಮ್ಮಲ್ಲಿ ITI is starting in the month of August. ಈಗ ಆಗಸ್ಟ್ ಇಂದ ಶುರು ಮಾಡಿ ಟಿಲ್ ದ ನೆಕ್ಸ್ಟ್ ಇದು ಜೂನ್ ತನಕ ಇದೆ. ನಾವು ITI ಮುಗಿಸ್ಕೊಂಡ್ರೆ